ನಮಸ್ತೆ ಸ್ನೇಹಿತರೆ, ಕೃಷಿ ದಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಈ ದಿವಸ ಒಬ್ಬ ಯುವ ರೈತರು ತಮ್ಮ ತೋಟದಲ್ಲಿ ಎಳಗ ಕುರಿಗಳನ್ನು ತಂದು ಸಾಕ್ತಾ ಇದ್ದಾರೆ. ಎಳಗ ಕುರಿಯನ್ನ ಹೇಗೆ ಸಾಕಬೇಕು, ಮತ್ತೆ ಅದರ ಒಂದು ಉಪಯೋಗಗಳೇನು, ಮತ್ತೆ ಅದರ ಲಾಭ ಎಷ್ಟು, ಮತ್ತೆ ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು, ಯಾವ ರೀತಿ ಮರಿಗಳನ್ನು ಸಾಕಬೇಕು, ಸಾಕಿದ್ರೆ ಎಷ್ಟೆಲ್ಲ ಲಾಭ ಬರುತ್ತೆ, ಮತ್ತು ಅವುಗಳನ್ನ ಹೇಗೆ ತರ್ತಾರೆ, ಎಲ್ಲಿಂದ ತರ್ತಾರೆ, ಮತ್ತೆ ಯಾವ ರೀತಿ ಮಾರಾಟ ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಯುವ ರೈತರು ನಮಗೆ ಮಾಹಿತಿಯನ್ನು ನೀಡ್ತಾರೆ. ಸ್ನೇಹಿತರೆ, ಬನ್ನಿ ಅವರನ್ನೇ ಅದ್ರ ಬಗ್ಗೆ ಕೇಳೋಣ. ಈ ಒಂದು ತಳಿಗೆ ಯಾವ ಯಾವ ಕಾಯಿಲೆಗಳು ಬರ್ಬೋದು, ಮತ್ತು ಯಾವ ಒಂದು ವ್ಯಾಕ್ಸಿನೇಷನ್ ಅನ್ನು ಮಾಡಬೇಕಾಗುತ್ತೆ, ಮತ್ತು ಯಾವ ಆಹಾರವನ್ನು ಇವರು ಕೊಡ್ತಾರೆ, ಕುರಿಗಳಿಗೆ ಎಷ್ಟು ಬಾರಿ ಆಹಾರ ಕೊಡ್ತಾರೆ, ಮತ್ತು ಕುರಿಗೆ ಶೆಡ್ಡನ್ನು ಯಾವ ರೀತಿ ತಯಾರು ಮಾಡ್ಕೊಂಡಿದ್ದಾರೆ, ಶೆಡ್ ಮಾಡಲಿಕ್ಕೆ ತಗುಲಿದ ವೆಚ್ಚದ ಬಗ್ಗೆ ಮಾತಾಡೋಣ. ಬನ್ನಿ ಸ್ನೇಹಿತರೆ. ಯಾವ ತಳಿ ಇದು ಸರ್? ಇದು ಅಮ್ಮಿನಗಡ ಎಳಗ ಅಂತ. ಅಮೀನ್ಗಡ ಎಳಗ? ಹೌದು, ಅಮ್ಮಿನಗಡ ಎಳಗ ಅಂತ. ಈ ಬಾಗಲಕೋಟೆ ಡಿಸ್ಟಿಕ್ಕು ಅಲ್ಲಿ ಸಿಗುತ್ತೆ. ಅಲ್ಲಿಂದನೇ ಹೋಗಿ ತೊಗೊಂಬರ್ತೀವಿ ನಾವು. ಇದು ಸ್ಪೆಷಾಲಿಟಿ ಬಗ್ಗೆ ಹೇಳಿ. ಸ್ಪೆಷಾಲಿಟಿ ಅಂದರೆ ಸರ್, ಇದು ಗ್ರೋತಿಂಗ್ ಚೆನ್ನಾಗಿರುತ್ತೆ ಒಂದು. ಆಮೇಲೆ ಈ ಮುಸ್ಲಿಮ್ಸ್ ಹಬ್ಬಗಳು ಬರ್ತಲ್ಲ, ಬಕ್ರೀದ್ ಬರುತ್ತಲ್ಲ, ಬಕ್ರೀದ್ ಇರುತ್ತಲ್ಲ, ಆ ಬಕ್ರೀದಲ್ಲಿ ಆಲ್ಮೋಸ್ಟು ಜಾಸ್ತಿ ಯೂಸ್ ಮಾಡ್ತಾರಂತೆ ಇದನ್ನು. ಹೆಚ್ಚು ಕಮ್ಮಿ ಒಂದು 90 kgವರೆಗೂ ರೀಚ್ ಆಗುತ್ತೆ ಚೆನ್ನಾಗಿ ಬೆಳೆಸಿದ್ರೆ. ಇದು ಒಂದು ಮರಿ ಎಷ್ಟು ಬೀಳುತ್ತೆ ನಿಮಗೆ? ಸರ್, ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಒಂದು 11,500 ಬೀಳುತ್ತೆ ಸರ್. 11,500 ಬೀಳುತ್ತೆ. ಅಲ್ಲಿಗೊಂದು 3 months ನಾವು ಅದನ್ನು ಸಾಕಿ ಆಮೇಲೆ ಮಾರ್ತೀವಿ. 3 ತಿಂಗಳು ಇದನ್ನು ನೀವು ಸಾಕ್ತೀರಾ? ಹೌದು. ಏನೇನು ಫುಡ್ ಕೊಡ್ತೀರಾ ಇದಕ್ಕೆ? ಸರ್, ಅದಕ್ಕೆ ಜೋಳ, ಫೀಡು, ಹಿಂಡಿ ಇಷ್ಟು ಕೊಡ್ತೀವಿ. ಲಾಭ ಇದೆಯಾ ಅದರಲ್ಲಿ? ಹಾಂ ಸರ್, ಲಾಭ ಇದೆ. ಲಾಭ ಅನ್ನೋಕ್ಕಿಂತ ಹೆಚ್ಚಿನದಾಗಿ ನಮಗೆ ತೋಟಕ್ಕೆ ಗೊಬ್ಬರ ಆಗುತ್ತೆ ಒಂದು. ಆಮೇಲೆ ಲಾಭ ಸಿಗುತ್ತೆ, ಲಾಭ ಸಿಗ್ದಂಗಿಲ್ಲ. ಒಂದು ಮರಿ ಮೇಲೆ ನಮ್ಗೆ ಒಂದು ತಿಂಗ್ಳಿಗೆ 500 rupees ಲಾಭ ಸಿಗುತ್ತೆ ಒಂದು ಮರಿಗೆ, ಖರ್ಚೆಲ್ಲ ಕಳೆದು. ಮಾರ್ಕೆಟಿಂಗ್ ಎಲ್ಲ ಹೆಂಗೆ ಮಾಡ್ತೀರಾ ಇದು? ಮಾರ್ಕೆಟಿಂಗ್ ಎಲ್ಲ ಸರ್, ನಮ್ಮದು ಚಾರಿತ್ಯ ಫಾರ್ಮ್ ಅಂತ ನಮ್ಮದು. ಹಾಗಾಗಿ ನಮ್ಮದು ಸೋಷಿಯಲ್ ಮೀಡಿಯಾದೆಲ್ಲ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಕಸ್ಟಮರ್ಲ್ಲ ಇಲ್ಲೇ ಬಂದು KG ಲೆಕ್ಕದಲ್ಲಿ 450 kg ಲೈವ್ ವೇಟು ತೂಕದ ಲೆಕ್ಕದಲ್ಲಿ ನಾನು ಕೊಡ್ತೀನಿ ಸರ್. KG 450? ಹೌದು, KG 450. ಒಂದು ಟಗರು ಏನು ಟಗರೇನಾ ಅಥವಾ? ಎಲ್ಲ ಟಗರೇ ಸರ್, ನಾವು ಎಲ್ಲ ಟಗರೇ ನೀವು ಮಾಡೋದು? ಹೌದು. ಈಗ ಏನಿದ್ರು ಬಕ್ರೀದ್ ನೆಕ್ಸ್ಟ್ ಇನ್ನು 2 ತಿಂಗಳಿದೆಯಲ್ಲ, ಆ ಬಕ್ರೀದಕ್ಕೆ ಸೇಲಿಂಗ್ ಅಂತ ರೆಡಿ ಮಾಡ್ತಾರೆ. ನೀವು ಮರಿ ತಂದಾಗ ಎಷ್ಟು KG ಇರ್ತವೆ ಸರ್? ಎಲ್ಲ ಒಂದು 15 kg ಮರಿ ತಂದಾಗ 15-20 kg ಅಲ್ಲಿ ಹಂಗಿರುತ್ತೆ ಇರುತ್ತೆ. ನೀವು ಮಾರ್ಬೇಕಾದ್ರೆ ಒಂದು 45 kg 40-45 kg ಆಗುತ್ತೆ. ಮೇವೇನು ಕೊಡ್ತೀರಾ ಸರ್? ಮೇವು ರಾಗಿ ಹುಲ್ಲು. ರಾಗಿ ಹುಲ್ಲು ಕೊಡ್ತೀರಾ? ರಾಗಿ ಹುಲ್ಲು ಬಿಟ್ಟರೆ ಏನು ಕೊಡೋದಿಲ್ಲ. ಬೂಸ, ಹಿಂಡಿ ಏನಾದ್ರು ಕೊಡ್ತೀರಾ ಇದಕ್ಕೆ? ಹಾಂ ಸರ್, ಅದೇ ಜೋಳ, ಹಿಂಡಿ, ಒಂದು ಫೀಡು ಅಷ್ಟು ಕೊಡ್ತೀವಿ. ಬೆಳಗ್ಗೆ ಯಾವ ಟೈಮ್ ಕೊಡ್ತೀರಾ? ಸರ್, ಬೆಳಗ್ಗೆ 6 ಗಂಟೆಗೆ ಜೋಳ, ಹಿಂಡಿ ಕೊಡ್ತೀವಿ ಫೀಡು. ಆಮೇಲೆ ಬೆಳಗ್ಗೆ 9 ಗಂಟೆಗೆ ನೀರು ಕೊಡ್ತೀವಿ. ಆಮೇಲೆ ಒಂದು 10:30-11 ಗಂಟೆಗೆ ಒಣಮೇವು ಹಾಕ್ತೀವಿ. ತಿರ್ಗಾ ಮಧ್ಯಾಹ್ನ ಒಂದು 2 ಗಂಟೆಗೆ ಒಣಮೇವು ಹಾಕ್ತೀವಿ. ನೀರು ಮಾಮೂಲಿ ಎನಿ ಟೈಮ್ ಇದ್ದೇ ಇರ್ತದೆ. ಸಾಯಂಕಾಲ 6 ಗಂಟೆ ತಿರ್ಗಾ ಮತ್ತೆ ಕಾನ್ಸಂಟ್ರೇಷನ್ ಫೀಡ್ ಕೊಡ್ತೀವಿ. ಇದಕ್ಕೇನಾದರೂ ಆ್ಯಂಟಿಬಯೋಟಿಕ್ ಆ ಥರ ಇಂಜೆಕ್ಷನ್ಗಳು ಏನಾದರೂ ಮಾಡಿಸ್ಬೇಕು? ಹೌದು ಸರ್, ಮೇನ್ ತಿಂಗಳ ಏನೇನು ಬೇಕೋ ಅದು ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ. ಏನಾಯಿತು ET, PPR, HS ಇಷ್ಟು ವ್ಯಾಕ್ಸಿನೇಷನ್ ಕಡ್ಡಾಯವಾಗಿ ಮಾಡ್ಕೊಳ್ಬೇಕು. ಆಮೇಲೆ ಅದಾದ್ಮೇಲೆ ಫಸ್ಟ್ ಮರಿ ತರ್ತಿದಂಗೆ ಡಿವಾರ್ಮಿಂಗ್ ಮಾಡ್ಕೊಬೇಕು. ಡಿವಾರ್ಮಿಂಗ್ ಮಾಡಲಿಲ್ಲ ಅಂದರೆ ಮರಿ ಗ್ರೋತಿಂಗ್ ಕಮ್ಮಿ ಆಗುತ್ತೆ. ಡಿವಾರ್ಮಿಂಗ್ ಅಂದರೆ ಏನು? ಡಿವಾರ್ಮಿಂಗ್ ಅಂದರೆ ಜಂತುನಾಶಕ. ಮರಿಗಳ್ದು ಏನೈತೆ ಜಂತುನಾಶಕ ಅದನ್ನು ಮಾಡಲೇಬೇಕು. ಅದು ಮಾಡಿದ್ರೆ ನಾವು ಏನು ಫೀಡ್ ಕೊಡ್ತೀವೋ ಅದ್ರ ಮೇಲೆ ಡೆವಲಪ್ ಆಗುತ್ತೆ. ಅದೇನೋ ಡಿವಾರ್ಮಿಂಗ್ ಮಾಡಲಿಲ್ಲ ಅಂದರೆ ಮರಿ ಗ್ರೋತಿಂಗ್ ಆಗೋದಿಲ್ಲ. ಹಾಗಾಗಿ ಡಿವಾರ್ಮಿಂಗ್ ಇಂಪಾರ್ಟೆಂಟ್. ಒಂದು ಸರಿ ಎಷ್ಟು ಮರಿ ತರ್ತೀರಾ ನೀವು? ಸರ್, ಒಂದ್ಸಲಿ ಹೋದರೆ ಒಂದು 30-40 ತರ್ತೀವಿ ಸರ್. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತೊಗೊಂಬರ್ತೀವಿ. ಒಟ್ಟು ಒಂದು 70 ಮರಿ ಹಾಕೊಂಬರ್ತೀವಿ. ಸ್ನೇಹಿತರೆಲ್ಲ ಸೇರಿ? ಸ್ನೇಹಿತರೆಲ್ಲ ಒಂದು 70 ಮರಿ ಹಾಕೊಂಬರ್ತೀವಿ. ಅವ್ರು ನಾವು ಒಂದು 20-30 ಮರಿ ಹಾಕೊಂಬರ್ತೀವಿ. ಮರಿ ಎಲ್ಲಿಂದ ತೊಗೊಂಬರ್ತೀವಿ ಸರ್? ನಾವು ಅಮ್ಮಿನಗಡದಿಂದ ತೊಗೊಂಬರ್ತೀವಿ. ಅಮ್ಮಿನಗಡದಿಂದನೇ ಮರಿಗಳು? ಅಲ್ಲಿಂದನೇ ತೊಗೊಂಬರ್ತೀವಿ. ಮತ್ತು ಇವು ನಾಟಿ ಮರಿ? ಸರ್, ಇವು ಈ ಭಾಗದಲ್ಲಿ ನಾಟಿ ಏನಿದೆಯೋ, ಈ ನಮ್ಮ ತುಮಕೂರು ಭಾಗದಲ್ಲಿ ನಾಟಿ ಅಂತಾರಲ್ಲ, ಅದು ನಾಟಿ. ಈ ಕಸ್ಟಮರ್ ಏನು ಕೇಳ್ತಾರೋ ನಮ್ಗೆ ನಾಟಿ ಬೇಕು ಅಂದ್ರೆ ನಾಟಿ ಕೊಡ್ತೀವಿ. ಅಮ್ಮಿನಗಡ ಕೇಳಿದ್ರೆ ಅದನ್ನು ಕೊಡ್ತೀವಿ. ಇದನ್ನ ಎಲ್ಲಿಂದ ತೊಗೊಂಬರ್ತೀವಿ ಸರ್? ಇದು ನಮ್ಮ ಚಿಕ್ಕನಾಗನಹಳ್ಳಿ, ಸಿರಾ, ಹಿರಿಯೂರು ಈ ಸಂತೆ, ನಮ್ಮ ಹೊಸಕೆರೆ ಸಂತೆ, ಇಲ್ಲೆಲ್ಲ ಬರ್ತವೆ ನಾಟಿ ಮರಿಗಳು. ಇವು ನಾಟಿನೇ, ಬಟ್ ಏನಪ್ಪ ಅಂದರೆ ಜನಗಳಿಗೆ ಅಲ್ಲಿ ಎಲ್ಲ ಆ ಭಾಗದ ನಾಟಿ, ಅವ್ರಿಗೆ ನಾಟಿ. ಹೌದು, ಅವ್ರಿಗೆ ನಾಟಿ. ಈಗ ಇವನ್ ತಗೊಂಡೋಗಿ ಅಲ್ಲಿ ತೋರಿಸ್ರೆ ಯಾವ ಫಾರಮ್ ಅಂತಾರೆ ಆ ಕಡೆ, ಆ ಭಾಗದಲ್ಲಿ ಅವು ನಾಟಿ. ಹೌದೌದು. ಅದರಲ್ಲಿ ಸರ್, ಈ ಟಗರಲ್ಲಿ ಏನಪ್ಪ ಅಂತಂದರೆ ಫಾರ್ಮ್ ಒಳ್ಳೆ ಬ್ರೀಡ್ ಇದು ಅಂತಂದರೆ ಈ ಡಾರ್ಪರು, ಆಮೇಲೆ ರಾಮ್ ಬುಲ್ಲೆಟ್ ಅಂತ ಬರುತ್ತೆ. ಅವೆರಡೇ
ಬೇರೆ ಬ್ರೀಡ್ ಅಂದರೆ ಫಾರಿನ್ ಬ್ರೀಡು ಅವೆರಡು ಬಿಟ್ರೆ ಮಿಕ್ಕಿದ ಬರೋಂಥ ಕೆಂಗೂರಿ ಇವೆಲ್ಲವೂ ಲೋಕಲ್ ತಳಿನೇ, ಅವು ನಾಟಿನೇ. ಸುಮಾರು ಜನ ಏನಾಗ್ತದೆ ಇಲ್ಲಿ ಜನಗಳು ತುಂಬ ಜನ ಇದು ಎಂಥ ಫಾರಮ್ ಚೆನ್ನಾಗಿಲ್ಲ ಮಟನ್ ಚೆನ್ನಾಗಿಲ್ಲ ಆಗಿರುತ್ತೆ ಹೀಗಿರುತ್ತೆ ಅಂದರೆ ಅದು ತಪ್ಪು ಕಲ್ಪನೆ. ಇದೆಲ್ಲ ಏನೈತೆ ಇದೆಲ್ಲ ಅದೊಂದು ಒಳ್ಳೆ ನಾಟಿ ಭಾಗದ ಮಟನ್ನು ಚೆನ್ನಾಗಿರ್ತದೆ. ಹೌದು. ಇಲ್ಲಿ ತೋಟದಲ್ಲಿ ಬಿಟ್ಟು ಏನು ಮೇಯಿಸೋದಿಲ್ವ ಇವನ? ಇಲ್ಲ ಸರ್, ತೋಟದಲ್ಲಿ ಬಿಡಲ್ಲ. ನಾವು ತಗೊಂಡು ಇಲ್ಲಿ ಶೆಡ್ಡಲ್ಲಿ ಹಾಕಿದ್ರೆ ಇನ್ನು ಮರಿ ಮಾರೋವರೆಗೂ ನಾವು ಶೆಡ್ಡಲ್ಲೇ ಸಾಕ್ತೀವಿ ನಾವು. ಈ ಶೆಡ್ಡಲ್ಲೇ ಇವು ಆಹಾರ ಪದಾರ್ಥ ಎಲ್ಲ? ಹೌದು ಎಲ್ಲ ಇಲ್ಲೇ ಕೊಡ್ತೀವಿ. ಶೆಡ್ ಎಲ್ಲ ಯಾವ ಥರ ಮಾಡ್ಕೊಂಡ್ರಿ? ಇದು ಶೆಡ್ಗೆಲ್ಲ ಎಷ್ಟು ಖರ್ಚು ಸರ್? ನಮಗೆಲ್ಲ ಏನಾಯ್ತು ಇದು 21/6 ಇದಕ್ಕೆ ನಮ್ಗೆ ಇಷ್ಟು ಸ್ಟಾರ್ಟ್ ಮಾಡೋಕೆ ಒಂದು 2 ಲಕ್ಷ ಆಗಿದೆ ಶೆಡ್ಗೆ. ಆಲ್ಮೋಸ್ಟ್ ಇಷ್ಟು ಸಾಕಾಗುತ್ತೆ ಸರ್. ಏನು ರೈತರು ಏನು ಮಾಡ್ತಾರೆ ಅಂದರೆ ತುಂಬ ಜನ ಶೆಡ್ಡಿಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಟ್ ಮರಿ ಕಮ್ಮಿ ಆಗ್ತಾರೆ. ಬಟ್ ಏನೋ ಅವಾಗೇನೋ ಲಾಸ್ ಆಯಿತು ಅಂದರೆ ಆಲ್ಮೋಸ್ಟು ಸೇಮ್ ಅದೇ ಇಲ್ಲ ಆಗಲ್ಲ ಅಂದ್ಬಿಟ್ಟು ಶೆಡ್ನ ವೇಸ್ಟಿನ ಮಾಡೋಕ್ಕೋಗಲ್ಲ. ಅದಕ್ಕೆ ರೈತರಿಗೆ ಏನು ಹೇಳ್ತೀವಿ ಅಂದರೆ ಕಮ್ಮಿ ಪ್ರಮಾಣದಲ್ಲಿ ಒಂದು 5-10 ಸ್ಟಾರ್ಟ್ ಮಾಡಿ, ಅಲ್ಲಿಂದ ತಗೊಂಬಂದು ಆಮೇಲೆ ಅದರದ್ದು ಆರೋಗ್ಯ ಹೇಗೆ, ಆಮೇಲೆ ಮಾರ್ಕೆಟಿಂಗ್ ಹೇಗೆ, ಅದು ಹೆಲ್ತ್ ಯಾವ ಥರ ನೋಡ್ಕೊಬೇಕು ಎಲ್ಲ ನೋಡ್ಕೊಂಡು ಆಮೇಲೆ ಅದನ್ನು ಜಾಸ್ತಿ ಮಾಡ್ಕೊಬೇಕು. ಅಂದರೆ ಮೊದಲೇ ಇನ್ವೆಸ್ಟ್ ಮಾಡ್ಬೋದು ತಪ್ಪು ಅಂತ ಹೇಳ್ತೀರಾ? ಹೌದು. ಫಸ್ಟ್ ಅದನ್ನು ಮರಿಗಳು ತಂದು ಒಂದು ಸುಮಾರಾದ ಶೆಡ್ನಲ್ಲಿ ಸಾಕಿ. ಹೌದು. ಇಲ್ಲ ಸರ್, ನಾ ಕೆಳಗೆ ಬಿಟ್ಕೊಂಡು ಸಾಕೋರು ಆಗುತ್ತೆ. ಅದು ಫಸ್ಟ್ ಇನ್ವೆಸ್ಟ್ಮೆಂಟ್ ಶೆಡ್ಡಿಗೆ ಮಾಡಲೇಬಾರ್ದು. ನಾನು ಅಷ್ಟೇ ಸರ್, 10 ಮರಿಯಿಂದ ಸ್ಟಾರ್ಟ್ ಮಾಡಿದ್ದು. ಕೆಳಗಡೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದೆಲ್ಲ ನೋಡ್ಕೊಂಡು ಯಾವ ಥರ ನೋಡ್ಕೊಬೇಕು ಅದನ್ನು, ಅದು ಫೀಡ್ ಏನು ಕೊಡಬೇಕು, ತಿಂಗಳ ಗ್ರೋತಿಂಗ್ ಎಷ್ಟು kg ಬರ್ತಾ ಇದೆ, ಅದು ಮಾರ್ಕೆಟಿಂಗ್ ಏನು ರೇಟ್ ಇದೆ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಲಾಭ ನಷ್ಟ ಎಲ್ಲ ನೋಡ್ಕೊಂಡು ಅವ್ರು ಸಾಕಾಗುತ್ತೆ ಅಂತ ನೋಡ್ಕೊಂಡು ಆಮೇಲೆ ಶೆಡ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಬೇಕು. ಅಂದರೆ ಮೊದಲು ಮರಿಗಳು ತಂದು ಸಾಕಿ ಅದರಲ್ಲಿ ಲಾಭ ನಷ್ಟ ನೋಡಿ. ಹೌದು ಸರ್. ಆ ನಂತರ ಶೆಡ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು. ಈ ನಾಟಿ ಮತ್ತೆ ಇದೊಂದು ತಳಿ ಬಿಟ್ಟು ಬೇರೆ ಇನ್ಯಾವುದಾದ್ರು ತಳಿ ನಿಮ್ಮಲ್ಲಿ ಸಿಗುತ್ತೆ? ಇಲ್ಲ ಸರ್, ಯಾವ ತಳಿಯಿಂದ ಇದೇನೆ ನಮ್ಮ ಬೇರೆ ತಳಿ ಸರ್. ಈ ಭಾಗದಲ್ಲಿ ಏನು ಕೇಳ್ತಾರೋ ಜನಗಳು ಅದನ್ನೇ ಮಾಡಬೇಕೆ ಹೊರತು ಬೇರೆದು ಡಾರ್ಪರ್ ತರ್ತೀವಿ ತರ್ತೀವಿ ಅಂತ ಬಂದು ಮಾಡಿದ್ರೆ ಇಲ್ಲಿ ಮೂವಿಂಗ್ ಇರಲ್ಲ, ತುಂಬ ಲಾಸ್ ಮಾಡ್ಕೊತಾರೆ ಜನ. ಯಾರಾದರೂ ಕಾಲ್ ಮಾಡಿದ್ರೆ ಅವರಿಗೆ ನೀವು ಮರಿಗಳನ್ನು ಕೊಡ್ತೀರಾ? ಹೌದು ಸರ್, ನಮ್ಮದು ಚಾರಿತ್ಯ ಫಾರ್ಮ್ ಅಂತ ನಮ್ಮದು ಇನ್ಸ್ಟಾಗ್ರಾಮಲ್ಲೂ ಇದೆ. ಆಲ್ಮೋಸ್ಟು ಅದರಲ್ಲಿ ನೋಡ್ಕೊಂಡು ನನ್ನ ನಂಬರು ಇದೆ. ಆ ನಂಬರ್ ತಗೊಂಡು ಕಾಲ್ ಮಾಡ್ಕೊಂಡ್ರು ನಾನು ಮಲ್ಲಿ ಲೈವ್ ವೇಟಲ್ಲಿ ಮರಿ ಕೊಡ್ತಾಯಿದ್ದೀನಿ ನಾನು. ನಿಮ್ಮ ನಂಬರ್ ಹೇಳಿ ಸರ್. ಸರ್ 8197282899 ಅಂತ, ಧನಂಜಯ್ ಅಂತ ನಾನು ಸರ್. ಓಕೆ. ಇದು ಖಾಲಿ ಇದೆ ಶೆಡ್? ಸರ್ ಇದು ಖಾಲಿ ಇದೆ. ನಮ್ಗೆ ಈ ಯುಗಾದಿ ಹಬ್ಬಕ್ಕೆ ಹೆಚ್ಚಿಗೆ 30 ಮರಿ ಸೇಲ್ ಆಗಿದೆ ಸರ್. ಓಕೆ. ಆಲ್ಮೋಸ್ಟ್ ಇದೆಲ್ಲ ತುಂಬಿತ್ತು. ಸೇಲ್ ಆಗಿರ್ತಕ್ಕಂತಹ ಶೆಡ್ ಇದು? ಹೌದು, ಸೇಲ್ ಆಗಿರೋಂಥ ಶೆಡ್ಡು. ಮತ್ತೆ ಯಾವಾಗ ತರ್ತೀರಾ? ಸರ್ ಈಗ ನಾಳೆ ಹೋಗ್ತಾ ಇದ್ದೀನಿ, ಸೋಮವಾರ ಚಿಕ್ಕನಾಗನಹಳ್ಳಿ ಸಂತೆ ಹೋಗ್ತಾ ಇದ್ದೀನಿ. ಓಕೆ. ನಾಳೆ ಹೋಗಿ ತಗೊಂಬರ್ಬೇಕು. ಸೋಮವಾರ ಚಿಕ್ಕನಾಗನಹಳ್ಳಿ ನಿಮಗೆ ಮರಿಗಳು ಸಿಗ್ತವೆ? ಹೌದು ಸರ್, ಚಿಕ್ಕನಾಗನಹಳ್ಳಿ ಮರಿ ಸಿಗ್ತವೆ. ಓಕೆ. ಇದು ಚಾಫ್ ಕಟ್ರಲ್ಲವ್ರ? ಹಾಂ ಸರ್, ಚಾಪ್ ಕಟ್ರು ಸರ್. ಇದು ನಮಗೆ ಕುರಿಗೆ ಫೀಡ್ ಕೊಡ್ತೀವಲ್ಲ, ರಾಗಿ ಹುಲ್ಲು. ಆಲ್ಮೋಸ್ಟ್ ನಾವು ರಾಗಿ ಹುಲ್ಲೇ ಕೊಡೋದು, ಒಣಮೇವು ಕೊಡಲ್ಲ ಅಥವಾ ಹಸಿಮೇವು ಕೊಡಲ್ಲ. ಒಣಮೇವಲ್ಲೇ ರಾಗಿ ಹುಲ್ಲು ಅದು ಜಾಸ್ತಿ ಹಂಗೆ ಹಾಕೋರು ನೋಡಿ. ಈ ಥರ ಸಣ್ಣ ಒಂದು ಅರ್ಧ ಇಂಚು ಹಿಂಗೆ ಕಟ್ ಮಾಡ್ತದೆ ಇದು ಕಟ್ ಮಾಡಿ ಹಾಕ್ದಾಗ ಏನಾಯ್ತದೆ, ಅವು ವೇಸ್ಟ್ ಮಾಡಲ್ಲ ಒಣ ಹುಲ್ಲನ್ನ, ಕ್ಲೀನಾಗಿ ತಿನ್ನುತ್ತೆ. ಹಾಗಾಗಿ ಅದು ನಮ್ಗೆ ಬೇಕು ಅಂದ್ಬಿಟ್ಟು ಅದನ್ನು ಚಾಪ್ ಕಟ್ರ್ ತಂದಿಕೊಂಡಿದ್ದೀವಿ ನಾವು. ಅಂದರೆ ಕುರಿಗಳಿಗೆ ಮೇವು ಮಾಡೋಕ್ಕೋಸ್ಕರ ಚಾಫ್ ಕಟ್ರನ್ನ ಇಟ್ಕೊಂಡಿದ್ದೀವಿ? ಹೌದು ಸರ್. ಎಷ್ಟು ಬಿತ್ತು ಚಾಫ್ ಕಟ್ರ್? ಸರ್ ಇದೊಂದು 26,000 ಬಿತ್ತು. ಈಗಾಗಲೇ ಒಂದು 22,000 ಇದೆ. ಒಂದು 2 ವರ್ಷದಿಂದ ತೊಗೊಂಡಿದ್ದು. ಈಗ ಒಂದು 22,000 ಇದೆ. ಹಸಿ ಮೇವೇನು ಕೊಡಲ್ವಾ ಕುರಿಗಳಿಗೆ? ಸರ್ ಇಲ್ಲ ಸರ್, ಹಸಿ ಮೇವು ಕೊಡೋದಿಲ್ಲ. ಕೊಡಲ್ಲ. ಹಸಿ ಮೇವು ಬರೀ ಒಣಮೇವು? ಬರೀ ಒಣಮೇವು, ರಾಗಿ ಹುಲ್ಲು ಮಾತ್ರ. ಹಾಂ.